ರಾಜ್ಯದಲ್ಲಿ ಸರ್ಕಾರ ಜಾರಿ ಮಾಡಿರುವ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ. ಈ ನಡುವೆ ಗೃಹಲಕ್ಷ್ಮಿ ಹಣದಿಂದ ಹಲವರು ತಮ್ಮ ಸ್ವಂತಕ್ಕೆ ಹಲವಾರು ವಸ್ತುಗಳನ್ನು ಖರೀದಿಸಿದ್ದಾರೆ. ಆದರೆ ಇಲ್ಲೊಬ್ಬರು ತಮಗೆ ಬಂದ ಗೃಹಲಕ್ಷ್ಮಿ ಹಣದಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಕಾರ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದೆ. ಮನೆಯಲ್ಲಿ ಮಹಿಳಾ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಜಮಾ ಮಾಡಲಾಗ್ತಿದೆ. ಹಲವು ಮಹಿಳೆಯರು ತಮ್ಮ ಕುಟುಂಬಕ್ಕಾಗಿ ಕೊಳವೆ ಬಾವಿ ಕೊರೆಸಿದ್ದಾರೆ. ಕೆಲವರು ಅಂಗಡಿ ಇಟ್ಕೊಂಡಿದ್ದಾರೆ, ಇನ್ನು ಕೆಲವರು ಒಡವೆ ಮಾಡಿಸಿಕೊಂಡಿದ್ದಾರೆ. ಆದರೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯರೇಹಂಚಿನಾಳದ ಸವಿತಾ ನಾಗರೆಡ್ಡಿ ಮಾತ್ರ ಗೃಹ ಜ್ಯೋತಿ ಹಣದಿಂದ 20,000 ರೂಪಾಯಿ ಹಣದಲ್ಲಿ ರಸ್ತೆಯ ಪಕ್ಕದ ಜಾಲಿ ಗಿಡಗಳನ್ನು ಕಡಿಸಿದ್ದಾರೆ. ಯರೇಹಂಚಿನಾಳದಿಂದ ಕೋಟುಮಚಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಎಲ್ಲಿ ಬೇಕೆಂದರಲ್ಲಿ ಗುಂಡಿಗಳಿವೆ. ಇವುಗಳ ಮಧ್ಯೆ ರಸ್ತೆಯ ಇಕ್ಕೆಲೆಗಳಲ್ಲಿ ಜಾಲಿ ಗಿಡಗಳು ಬೆಳೆದು ಸಂಚಾರಕ್ಕೆ ಅಡ್ಡಿಯಾಗ್ತಿತ್ತು. ಈ ಕುರಿತು ನ್ಯೂಸ್ 18ನಲ್ಲಿಯೂ ವರದಿ ಬಂದಿತ್ತು. ತಮಗೆ ಜಮಾ ಆಗಿರುವ ಹಣದಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಜಾಲಿ ಗಿಡಗಳನ್ನ ಕಡಿಸಲಾಗ್ತಿದೆ. ಇದು ಸಾರ್ವಜನಿಕ ರಸ್ತೆ ಆಗಿರೋದ್ರಿಂದ ನಾನು ರೈತ ಮಹಿಳೆಯಾಗಿ ಈ ದಿನನಿತ್ಯ ಇಲ್ಲೇ ಓಡಾಡೋದ್ರಿಂದ ಪ್ರತಿಯೊಬ್ಬರು ರೈತರಿಗೆ ಇದು ಕೈಯಲ್ಲಿ ಪ್ರಾಣ ಇಟ್ಕೊಂಡು ಅಡ್ಡಾಡುವಂತ ಸನ್ನಿವೇಶ ಐತಿ. ಇಲ್ಲಿ ಆಕ್ಸಿಡೆಂಟ್ಗಳು ಮತ್ತು ಕೂರಿಗಳು ಹೋಗ್ತಾ ಇಲ್ಲ, ತಡಪಲ್ಗಳು ಮಾಲ್ಗಳು ಬರಕ್ ಆಗ್ತಿಲ್ಲ, ಬೆಳೆದಂತ ಬೆಳೆಗಳನ್ನ ಊರಾಗ ಒಯ್ಯಕ್ ಆಗ್ತಿಲ್ಲ. ಕಂಟಿ ತುಂಬಾ ಬೆಳೆದಿರೋದ್ರಿಂದ ಭಯಾನಕವಾಗಿ ಗಾಡಿಗಳು ಇದ್ರಿಗೆ ಬಂದ್ರೆ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆನ ಎತ್ತು ತಗೊಂಡು ಬೋರ್ ಹಾಕಿಸಿ ಫ್ರಿಡ್ಜ್ ಏನೇನ ತಗೊಂಡು ಬಳಕೆ ಮಾಡಿದ್ದಾರೆ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು. ನಾನು ಕೂಡ ಒಂದು ಸಾರ್ವಜನಿಕವಾಗಿ ನನಗೆ ಕೊಟ್ಟಂತ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ಸಾರ್ವಜನಿಕವಾಗಿ ರೈತರಿಗಾಗಿ ಇದೊಂದು ರಸ್ತೆ ಕಂಟಿ ತೆಗೆಯುವಂತ ಕಾರ್ಯಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಸ್ವಂತ. ಸರ್ಕಾರವು ಮಾಡಬೇಕಾದ ಕಾರ್ಯವನ್ನ ಗೃಹಲಕ್ಷ್ಮಿ ಫಲಾನುಭವಿ ಮಾಡುತ್ತಿದ್ದಾರೆ. ಗಿಡಗಳನ್ನ ಕತ್ತರಿಸಿ ಅಂತ ಮನವಿ ಮಾಡಿಕೊಂಡ್ರು ಜಿಲ್ಲಾಡಳಿತ ಗಮನ ಹರಿಸಿಲ್ಲ. ಈ ಗಿಡಗಳನ್ನ ಕಡಿಸಿದ್ದು ಒಳ್ಳೆದಾಯ್ತು ಎಂದಿದ್ದಾರೆ ಗ್ರಾಮಸ್ಥರು. ಯರೇಹಂಚಿನಾಳ ಗ್ರಾಮದಲ್ಲಿ ಸವಿತಾ ಉಮೇಶ್ ನಾಗರೆಡ್ಡಿ ಅವರು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಒಂದು ಎಲ್ಲಾ ರೈತರಿಗೂ ಸಹಾಯವಾಗ್ಲಿ ಅಂತ ಒಂದು ಕೋಟುಮಚಗಿ ಯರೇಹಂಚಿನಾಳ ರೋಡನ್ನು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ. ಕಂಟಿಗಳನ್ನು ಕೀಳಿಸ್ತಾ ಇದ್ದಾರೆ. ಯಾವ ರೈತರಿಗೂ ತೊಂದರೆ ಆಗ್ಬಾರ್ದಂತ ಅಂತ ಮಹಿಳೆಗೆ ನಮ್ಮ ಧನ್ಯವಾದಗಳನ್ನು ಹೇಳುತ್ತೇನೆ. ಸವಿತಾ ನಾಗರೆಡ್ಡಿ ಅವರು ಇನ್ ನೋಡಿದ್ಗಳನ್ನ ಇಲ್ಲ ನಾವೇ ಎಬ್ಬಿಸ್ಬೇಕಂತೇಳಿ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಅವ್ರ ಸ್ವಂತ ಒಂದು ಕಂಟಿ ವ್ಯವಸ್ಥೆನ ಅವರು ಮಾಡಾಕತ್ತಾರೆ. ಇವತ್ತು ಅವ್ರು ಮಾಡೋದ್ರಿಂದ ಅವ್ರಿಗೆ ಅಭಿನಂದನೆ, ಈ ಟಿವಿ ಮೂಲಕ ಅಭಿನಂದನೆ ಹೇಳ್ಬೇಕು. ಯಾಕೆ ಕಾರಣ ಅಂತಂದ್ರ ಇವತ್ತಿನ ಕಾಲದಾಗ ಹೆಣ್ಮಕ್ಳು ಗೃಹಲಕ್ಷ್ಮಿ ಹಣದಲ್ಲಿ ಒಂದು ಸ್ವಂತ ಬಂಗಾರ ತಗೊಂಡ್ರ, ಬೆಳ್ಳಿ ತಗೊಂಡ್ರ, ಆಮೇಲೆ ಸ್ವಂತ ಉಳುಮೆ ಮಾಡ್ಕೊಂಡ್ರ, ಬೋರ್ ಹಾಕ್ಸ್ಯಾರ, ಏನೆಲ್ಲ ಮಾಡ್ಕೊಂಡ್ರ, ವೈಯಕ್ತಿಕ ಮಾಡ್ಕೊಂಡ್ರ, ಸಾರ್ವಜನಿಕರಿಗೆ ಮಾಡಿದಾರ. ಯಾರನ್ನು ನಾ ಕಂಡಿಲ್ಲ. ಸಾರ್ವಜನಿಕರು ರೋಡ್ ಕಂಟಿ ವ್ಯವಸ್ಥೆ ಮಾಡಾಕತ್ತಾರ ಅಂದ್ರ ಅವತ್ತಿಗೆ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ನಾವು ಬಯಸ್ತೀನಿ ಈ ಮೂಲಕ. ಯಲಬುರ್ಗಾ ಶಾಸಕರು ಆಗಿರುವ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಕ್ಷೇತ್ರದಲ್ಲಿ ಒಂದೇ ಒಂದು ಗುಂಡಿ ಇಲ್ಲದ ರಸ್ತೆಗಳಿಲ್ಲ ಅಂತ ಹೇಳಿದ್ರು. ಆದರೆ ಶಾಸಕರು ಮಾಡದೇ ಇರುವ ಕೆಲಸವನ್ನ ಓರ್ವ ಮಹಿಳೆ ಮಾಡಿದ್ದಾರೆ ಅನ್ನೋದು ವಿಶೇಷ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.